ನಮಸ್ಕಾರ ಆತ್ಮೀಯರೇ. ನಮ್ಮಲ್ಲಿ ಹಲವಾರು ಜನರಿಗೆ ಜೀವನ ತುಂಬ ನೀರಸ ಅನಿಸ್ಬಿಡತ್ತೆ, ಖಾಲಿಯಾದಂತೆ ಅನಿಸುತ್ತೆ. ಎಲ್ಲ ಇದ್ರೂ ಜೀವನದಲ್ಲಿ ಏನೂ ಇಲ್ಲ ಅಂತ ಅನಿಸುತ್ತೆ. ಮನಸ್ಸಿಗೆ ಖುಷಿನೇ ಇರೋದಿಲ್ಲ, ಏನೋ ಒಂಥರ ಕೊರತೆ. ಏನು ಅಂತ ಐಡೆಂಟಿಫೈ ಮಾಡೋದೇ ಕಷ್ಟ ಆಗ್ಬಿಡತ್ತೆ. ಆದರೆ ನಿಜವಾಗಿ ಬದುಕು ನೀರಸವಾಗಿರೋದಕ್ಕೆ ನಮ್ಮ ಹೊರಗಿನ ಪರಿಸ್ಥಿತಿ ಎಲ್ಲ ಕಾರಣವಾಗಿರಲ್ಲ. ನಮ್ಮ ಒಳಗಿನ ಮನಸ್ಥಿತಿಯೇ ಅದಕ್ಕೆ ಕಾರಣ. ಅದನ್ನು ನಾವು ಅರ್ಥಕೋಬೇಕು. ಜೀವನ ನೀರಸವಾಗಿರೋದಕ್ಕೆ 3 ಮುಖ್ಯ ಕಾರಣಗಳಿವೆ. ಮೊದಲನೇದೇನಪ್ಪ ಅಂತ ಅಂದರೆ, ನಾವು ಒಂದೇ ರೀತಿಯ ಜೀವನವನ್ನು ನಡೆಸ್ತೀವಿ. ಅದರಲ್ಲಿ ಏನೂ ಬದಲಾವಣೆ ಇರೋದೇ ಇಲ್ಲ. ದಿನ ಅದೇ ಬೆಳಗು, ಅದೇ ಕೆಲಸಗಳು, ಅದೇ ರಾತ್ರಿ, ಅದೇ ನಿದ್ದೆ ಅಷ್ಟೇ. ಜೀವನದಲ್ಲಿ ಹೊಸದು ಅಂತ ಏನೂ ಇರೋದಿಲ್ಲ. ಹೊಸದು ಇಲ್ಲದಿದ್ದಾಗ ಜೀವನದಲ್ಲಿ ಬೇಸರ ಬಂದ್ಬಿಡುತ್ತೆ. ಇದು ಮೊದಲನೇ ಕಾರಣ. ನೀರಸತೆಗೆ ಮುಖ್ಯ ಕಾರಣ ನಮ್ಮ ಜೀವನದಲ್ಲಿ ಹೊಸದು ಇಲ್ಲದೆ ಇರೋದು, ಹೊಸತನ ಇಲ್ಲದೆ ಇರೋದು. ಎರಡನೇ ಮುಖ್ಯ ಕಾರಣ ಹೋಲಿಕೆ. ಯಾರನ್ನಾದರೂ ನೋಡಿದರೆ ಇವರಂತೆ ಬದುಕಬೇಕು ನಾನು ಅಂತ ಹೋಲಿಕೆ ಮಾಡ್ಕೊಳ್ಳೋದು. ಅದಿಲ್ಲ ಅಂತ ಅಂದಾಗ ನೀರಸತೆ ಬರುತ್ತೆ. ಮತ್ತು ಮೊಬೈಲ್ನಲ್ಲಿ ವಿಡಿಯೋ ನೋಡೋದು, ಇವರ ಜೀವನದಂತೆ ನಾನಿಲ್ಲ, ನನ್ನ ಜೀವನ ಇಲ್ಲ, ಯಾಕಿಲ್ಲ? ಮತ್ತೆ ಕೊರತೆ. ನಾವು ಇದ್ದಿದ್ದನ್ನು ನೋಡೋದೇ ಇಲ್ಲ. ಹೋಲಿಕೆ ಮಾಡ್ಕೋತಾ ಹೋಗ್ತಾ ಇದ್ದ ಹಾಗೆ ನಮ್ಮ ಸಂತೋಷವನ್ನೇ ಆ ಹೋಲಿಕೆ ಅನ್ನೋದು ಕದ್ದು ಬಿಡತ್ತೆ. ಇದು ನೀರಸತೆಗೆ ಎರಡನೇ ಕಾರಣ. ಮೂರನೇ ಕಾರಣ ಏನು ಅಂತ ಅಂದರೆ, ಕೃತಜ್ಞತೆ ಇಲ್ಲದೆ ಇರುವಂಥದ್ದು. ನಮ್ಮಲ್ಲಿರುವ ಒಳ್ಳೆಯತನವನ್ನು ನಾವು ಗಮನಿಸ್ಕೊಳ್ಳೋದೇ ಇಲ್ಲ. ಎಲ್ಲ ಬೇರೆಯವರಲ್ಲಿ ಇರೋದನ್ನು ಗಮನಿಸ್ಕೋತೀವಿ. ನಮ್ಮಲ್ಲಿರುವ ಆರೋಗ್ಯ, ನಮ್ಮ ಕುಟುಂಬ, ನಮ್ಮ ಸಂಬಂಧಗಳು, ಈ ರೀತಿಯದೆಲ್ಲವೂ ನಮ್ಮಲ್ಲಿ ಇರತ್ತೆ. ಆದರೆ ಇರೋದನ್ನು ಗಮನಿಸೋದಿಲ್ಲ. ಯಾವುದು ಇಲ್ಲವೋ ಅದನ್ನು ಗಮನಿಸ್ಕೋತೀವಿ. ಎಷ್ಟು ದೊಡ್ಡ ಯೋಚನೆಗಳನ್ನು ನಾವು ಮಾಡೇ ಇರೋದಿಲ್ಲ ಅಲ್ವಾ? ಅಂದರೆ ನಮ್ಮ ಕುಟುಂಬ, ಆರೋಗ್ಯ, ಸಂಬಂಧಗಳು, ಇದೆಲ್ಲವೂ ನಮ್ಮಲ್ಲಿ ಏನಿದೆಯೋ ಅದನ್ನು ನಾವು ಅನುಭವಿಸಿದರೆ ನಮಗೆ ಅದು ದೊಡ್ಡ ಆಶೀರ್ವಾದ ಆಗತ್ತೆ. ಅದನ್ನೇ ಗಮನಿಸಿರೋದಿಲ್ಲ. ನಮ್ಮಲ್ಲಿರುವ ಮೌಲ್ಯವನ್ನು ನಾವು ತಿಳಿದುಕೊಳ್ಳೋದಿಲ್ಲ. ನಮ್ಮಲ್ಲಿರುವುದಕ್ಕೆ ನಾವು ಕೃತಜ್ಞತೆಯನ್ನು ಇರೋದೇ ಇಲ್ಲ. ಕೃತಜ್ಞತೆಯನ್ನಿರುವುದು ನಮ್ಮಲ್ಲಿರುವುದಕ್ಕೂ ಕೃತಜ್ಞತೆ ಇರಬೇಕು. ಬೇರೆಯವರಿಗೆ ಒಂದೇ ಕೃತಜ್ಞತೆ ಸಲ್ಲಿಸೋದಲ್ಲ. ಇದು ಬಹಳ ಮುಖ್ಯವಾಗಿರೋದು. ಏಕೆಂದರೆ ಬದುಕು ನೀರಸವಲ್ಲ, ಅದನ್ನು ನಾವು ನೀರಸವನ್ನಾಗಿ ಮಾಡ್ಕೋತೀವಿ. ನಮ್ಮದಲ್ಲದ ಬದುಕನ್ನು ಮಾಡ್ಕೊಂಡ್ಬಿಡ್ತೀವಿ. ಬದುಕಿನ ನೀರಸತೆಗೆ ನಾವೇ ಮುಖ್ಯ ಕಾರಣರಾಗಿರ್ತೀವಿ. ಈ ನೀರಸತೆಯನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ, ನಿವಾರಣೆ ಮಾಡಿಕೊಳ್ಳೋದಕ್ಕೆ ಏನೆಲ್ಲ ಮಾಡ್ಬೋದು ಅಂತ ಅಂದರೆ, ಜೀವನದಲ್ಲಿ ಮೊದಲನೇದು ಹೊಸದನ್ನು ಕಲಿಬೇಕು. ದಿನನಿತ್ಯವೂ ಪ್ರತಿ ಕ್ಷಣವೂ ಹೊಸದು ಹೊಸದು ಹೊಸದು, ಎಲ್ಲವೂ ಹೊಸದಾಗಿರಬೇಕು. ಮತ್ತು ಹೊಸ ಆಲೋಚನೆಗಳನ್ನು ಬೆಳೆಸ್ಕೋಬೇಕು, ಹೊಸ ಅನುಭವಗಳನ್ನು ಪಡಿಬೇಕು. ಇನ್ನು ಬಹಳ ಮುಖ್ಯವಾಗಿರೋದು, ನಾವು ಕೃತಜ್ಞತೆಯಿಂದ ಇರಬೇಕು. ಇದೆಲ್ಲ ನಮ್ಮ ನೀರಸತೆಯನ್ನು ಹೊಡೆದೋಡಿಸುತ್ತೆ. ಆಗ ನಮ್ಮ ಜೀವನದಲ್ಲಿ, ನಮ್ಮ ಬದುಕಿನಲ್ಲಿ ನಿಜವಾಗಿಯೂ ಸಹ ಬಣ್ಣಗಳು ಒಳಗೆ ತುಂಬುತ್ತಾ ಹೋಗುತ್ತೆ. ಬಣ್ಣಗಳು ಒಳಗಡೆ ತುಂಬಿದಾಗ ಬದುಕು ಬಂಗಾರವಾಗತ್ತೆ. ಯಾಕೆಂದರೆ ಬದುಕು ಭಾರವಲ್ಲ ವೀಕ್ಷಕರೇ. ಬದುಕು ಅನ್ನೋದು ಒಂದು ಸುಂದರವಾದ ಪ್ರಯಾಣ.